ಇವಾಗ ಏನು ನೋಡಿದ್ರೆ ವಿಡಿಯೋ ಅದು ಶ್ರೀಲಂಕಾದ ಅತ್ಯಂತ ಹಾಂಟೆಡ್ ಪ್ಲೇಸ್ ಗೋಸ್ಟ್ ಹೌಸ್. ಹೌದು, ಶ್ರೀಲಂಕಾದ ಅತ್ಯಂತ ಪ್ರಸಿದ್ಧ ಗಿರಿಧಾಮ ನುವಾರ ಎಲಿಯಾದಲ್ಲಿರೋ ಜನರಲ್ ಹೌಸ್, ಅದರಲ್ಲೂ ಬಂಗಲೆಯಲ್ಲಿರೋ ರೂಮ್ ನಂಬರ್ 16. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀಲಂಕಾ ಮೋಸ್ಟ್ ಹಾಂಟೆಡ್ ಗವರ್ನಮೆಂಟ್ ಬಂಗಲೆಯ ಕರಾಳ ರಹಸ್ಯವನ್ನು ಹೇಳ್ತೀನಿ. ವಿಡಿಯೋ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ನಾವು ಈ ಬಂಗಲೆಯ ಇತಿಹಾಸ ತಿಳ್ಕೊಳ್ಳೋಣ. 19ನೇ ಶತಮಾನದಲ್ಲಿ ಬ್ರಿಟಿಷ್ ಆಡಳಿತ ಕಾಲದಲ್ಲಿ, ಅಂದರೆ ಶ್ರೀಲಂಕಾವನ್ನು ಸಿಲೋನ್ ಎಂದು ಕರೆಯುತ್ತಿದ್ದಾಗ, ಬ್ರಿಟಿಷ್ ಅಧಿಕಾರಿಗಳು ವಿಶ್ರಾಂತಿಗಾಗಿ ಇದನ್ನು ಕಟ್ಟಲಾಯಿತು. ನುವಾರ್ ಎಲಿಯಾ ಅನ್ನೋ ಜಾಗ ಶ್ರೀಲಂಕಾದಲ್ಲಿ ಅತಿ ಹೆಚ್ಚು ಚಳಿ, ವರ್ಷ ಪೂರ್ತಿ ಇಲ್ಲಿ ದಟ್ಟವಾದ ಮಂಜು ಬಿಚ್ಚಿರುತ್ತದೆ. ಬ್ರಿಟಿಷರಿಗೆ ತಮ್ಮ ದೇಶ ಇಂಗ್ಲೆಂಡ್ ನೆನಪಾಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ದೊಡ್ಡ ದೊಡ್ಡ ವಿಕ್ಟೋರಿಯನ್ ಶೈಲಿಯ ಬಂಗಲೆಗಳನ್ನು ಕಟ್ಟಿಸಿದರು. ಬ್ರಿಟಿಷರು ದೇಶ ಬಿಟ್ಟು ಹೋದ ಮೇಲೆ ಶ್ರೀಲಂಕಾದ ಸರ್ಕಾರವು ಇದನ್ನು ತನ್ನ ವಶವನ್ನು ಮಾಡಿಕೊಂಡಿತು. ಅಲ್ಲಿನ ಎಂ.ಪಿ ಮತ್ತು ಮಂತ್ರಿಗಳ ಆಲ್-ಶಾರ್ ಸ್ಟೇಷನ್ ಆಗಿ ಬದಲಾಯಿತು. ಇಷ್ಟೆಲ್ಲ ಅಸಲಿ ಹಾರರ್ ಕತೆ ಶುರುವಾಗಿದ್ದು ಒಂದು ಕರಾಳ ಸಾವಿನಿಂದ. ಕಥೆಯ ಅಸಲಿ ತಿರುವು ಇರುವುದು ಇಲ್ಲಿ. ಬ್ರಿಟಿಷರ ಕಾಲದಲ್ಲಿ ಒಬ್ಬ ಹಿರಿಯ ಇಂಗ್ಲಿಷ್ ಅಧಿಕಾರಿ ತನ್ನ ಸುಂದರ ಪತಿಯ ಜೊತೆ ಇದೇ ಬಂಗಲೆಯಲ್ಲಿ ಇರುತ್ತಿದ್ದ. ಆದರೆ ಇವರ ನಡುವೆ ದಿನ ಜಗಳ, ಕಿರಿಕಿರಿ ನಡೀತಾ ಇತ್ತು. ಒಂದು ದಿನ ಆ ಇಂಗ್ಲಿಷ್ ಮಹಿಳೆ ತನ್ನದೇ ಕೋಣೆಯಾದ ರೂಮ್ ನಂಬರ್ 16ರೊಳಗೆ ನಿಗೂಢ ಪರಿಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗುತ್ತಾಳೆ. ಬ್ರಿಟಿಷ್ ಆರ್ಮಿ ಇದನ್ನು ಸೂಸೈಡ್ ಕೇಸ್ ಅಂತ ಮುಚ್ಚಿ ಹಾಕ್ತಾರೆ. ಆದರೆ ಸ್ಥಳೀಯರು ಪ್ರಕಾರ ಕಾಕಿಯನ್ನು ಕೊಲೆ ಮಾಡಿ ಆ ಕೋಣೆಯೊಳಗೆ ತಳ್ಳಿ ಹೊರಗಿನಿಂದ ಬಲವಾಗಿ ಲಾಕ್ ಮಾಡಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಆ ಬ್ರಿಟಿಷ್ ಮಹಿಳೆ ಆತ್ಮ ಆ ಕೋಣೆಯನ್ನು ಬಿಟ್ಟು ಹೋಗಿಲ್ಲ. ಇಡೀ ಬಂಗಲೆ ನಾರ್ಮಲ್ ಆಗಿದ್ರು ಆ ರೂಮ್ ಹತ್ತಿರ ಹೋದ್ರೆ ಮೈ ನಡುಗಿಸೋ ಐಸ್ ಚಳಿ ಗಾಳಿ ಬೀಸ್ತದೆ. ಇದು ಬರೀ ಜನ ಹೇಳೋ ಕತೆ ಅನ್ಕೊಂಡಿದ್ರೆ ತಪ್ಪು. ಇದಕ್ಕೆ ರಿಯಲ್ ಸಾಕ್ಷಿ ಸಿಕ್ಕಿದ್ದು ಶ್ರೀಲಂಕಾದ ಪ್ರಭಾವಿ ರಾಜಕಾರಣಿ ನಲಿನ್ ಬಂಡಾರ. ಕೆಲವು ವರ್ಷಗಳ ಹಿಂದೆ ತಮ್ಮ ಸ್ನೇಹಿತರ ಜೊತೆ ಇದೇ ಜನರಲ್ ಹೌಸ್ನಲ್ಲಿ ಉಳ್ಕೊಂಡಿದ್ರು. ಅವತ್ತು ಮಧ್ಯರಾತ್ರಿ ಸುಮಾರು 2 ಗಂಟೆಯ ಸಮಯ ನಲಿನ್ ಬಂಡಾರ್ ಅವರಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗಿ ವಾಶ್ರೂಮ್ಗೆ ಹೋಗಲು ರೂಮ್ ನಂಬರ್ 16ರ ಕಾರಿಡಾರ್ನಲ್ಲಿ ಬರ್ತಾರೆ. ಇಡೀ ಆಚಾರದಲ್ಲಿ ಫುಲ್ ಕತ್ಲಿರುತ್ತೆ. ಹೀಗೆ ವಾಶ್ರೂಮ್ ಹತ್ರ ನಡ್ಕೊಂಡ್ ಬರ್ತಾ ಇರ್ತಾರೆ. ಫುಲ್ಲು ಕೋಡಾಗ್ಬಿಡುತ್ತೆ, ಫುಲ್ಲು ಮೈಯೆಲ್ಲ ತಣ್ಣಗಾಗುತ್ತೆ. ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹಿಂಗೆ ಯಾವುದೋ ಒಂದು ಕಣ್ಣಿಗೆ ಕಾಣದ ಒಂದು ಆತ್ಮ ಬಂದು ಅವ್ರ ಎದೆಗೆ ಜೋರಾಗಿ ಹೊಡೆಯುತ್ತೆ. ಅವರು ಬ್ಯಾಲೆನ್ಸ್ ತಪ್ಪಿ ಫುಲ್ ಜೋರಾಗಿ ಮರದಿಂಟ ಕೆಳಗೆ ಬೀಳ್ತಾರೆ. ಬಿದ್ದ ಸ್ಪೀಡ್ಗೆ ಫುಲ್ಲು ಕತ್ತತ್ರ ಮುಖದ ಹತ್ರ ಫುಲ್ ಏಟಾಗಿ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಬಟ್ ಅಲ್ಲಿ ಯಾರು ಇರಲ್ಲ. ಮರುದಿನವೇ ಅವರು ಪ್ರೆಸ್ ಮೀಟ್ ಕರೆದು ತಮಗಾದ ಈ ಪ್ಯಾರಾನಾರ್ಮಲ್ ಅಟ್ಯಾಕ್ ಬಗ್ಗೆ ಇಡೀ ದೇಶಕ್ಕೆ ಸಾರುತ್ತಾರೆ. ಸೊ ನಿಮ್ಗೇನಾದರೂ ಅಲ್ಲಿ ಹೋಗಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ? ಕಮೆಂಟ್ ಮಾಡಿ. ನಿಮ್ಮ ಹಾರರ್ ಪ್ರೇಮಿ ಸ್ನೇಹಿತನಿಗೆ ಶೇರ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಡಾರ್ಕ್ ಫೈಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.